ಅಲಸ್ಕಾದ ನೋಮ್ ಎಂಬ ಸಣ್ಣ ನಗರದಲ್ಲಿ ಭಯಾನಕ ಡಿಫ್ತೀರಿಯಾ ಎಂಬ ಸಾಂಕ್ರಾಮಿಕ ರೋಗ ಹರಡಿತು. ಅಲ್ಲಿನ ಮಕ್ಕಳು ಒಬ್ಬೊಬ್ಬರಾಗಿ ಸಾಯುತ್ತಿದ್ದರು. ಅವರನ್ನು ಉಳಿಸಲು ಬೇಕಿದ್ದ ಔಷಧಿ 1000 ಕಿಲೋಮೀಟರ್ ದೂರವಿರುವ ಆಂಕರೋಜ್ ಎಂಬ ನಗರದಲ್ಲಿತ್ತು. ಆದರೆ ಅಷ್ಟು ದೊಡ್ಡ ಹಿಮಪಾತದಲ್ಲಿ ವಿಮಾನವನ್ನು ಹಾರಿಸಲು ಸಾಧ್ಯವಿರಲಿಲ್ಲ. ಹಡಗುಗಳು ಬರಲು ದಾರಿ ಇರಲಿಲ್ಲ. ನಗರವೇ ಮೃತ್ಯುಕೂಪವಾಗಿತ್ತು. ಕೊನೆಗೆ ಸರ್ಕಾರ ಒಂದು ನಿರ್ಧಾರ ಮಾಡಿತು. ಸ್ಲೆಡ್ ಡಾಗ್ಸ್ ಅಥವಾ ಹಿಮಗಾಡಿ ಎಳೆಯುವ ನಾಯಿಗಳ ಮೂಲಕ ಔಷಧಿಯನ್ನು ತರಿಸುವುದು. 20 ಜನ ಚಾಲಕರು ಮತ್ತು 150 ನಾಯಿಗಳು ಸೇರಿ ಒಂದು ರಿಲೇ ರೇಸ್ ಆರಂಭಿಸಿದರು. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಲಿಯೋನಾರ್ಡ್ ಸೆಪ್ಪಾಲ ಮತ್ತು ಅವರ ನಾಯಿ ಟೋಗೋ. ಸಮುದ್ರದ ಮೇಲೆ ಹೆಪ್ಪುಗಟ್ಟಿದ ತೆಳುವಾದ ಮಂಜಿನ ಮೇಲೆ -60 ಡಿಗ್ರಿ ಚಳಿಯಲ್ಲಿ ಟೋಗೋ ತನ್ನ ತಂಡವನ್ನು ಮುನ್ನಡೆಸಿತು. ಒಂದು ಸಣ್ಣ ತಪ್ಪು ಸಂಭವಿಸಿದರೂ ಎಲ್ಲರೂ ಸಮುದ್ರದ ಪಾಲಾಗುತ್ತಿದ್ದರು.